ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಸಂಡೇ ಸ್ಪೆಷಲ್ ಚಿಕನ್ ಗ್ರೇವಿನ ಮಾಡಿ ತೋರಿಸಿದ್ದೆ ನಾನಿಲ್ಲಿ. ಚಿಲ್ಲಿ ಚಿಕನ್ ಗ್ರೇವಿ ಎಷ್ಟು ಸೂಪರಾಗಿ ಬಂದಿತ್ತು ಅಂದ್ರೆ, ಜ್ಯೂಸಿಯಾಗಿ ಹಾಗೆ ಟೇಸ್ಟಿಯಾಗಿರುವಂಥ ಚಿಕನ್ ಗ್ರೇವಿ ಇದು. ನೀವು ಮನೇಲಿ ಈ ಗ್ರೇವಿನ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಬರೀ ನಾನು ಯಾವ ರೀತಿ ಚಿಕನ್ ಗ್ರೇವಿನ ಮಾಡಿದೆ, ಹಾಗೆ ಏನೇನೆಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ ಅಂತ ಹೇಳಿದು ತೋರಿಸ್ತೀನಿ. ನೋಡ್ರಿ, ನಾನು 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇಲ್ಲಿ ತೊಳೆದು ಉಪ್ಪು ಅರಿಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ನೀರು ಬಸ್ತು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂಚೂರು ಖಾರ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡ್ರ್ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಆಗುವಷ್ಟು ನಾನಿಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಕಲಿಸಿ ನಾವು ಇದನ್ನು ನಾವಂದರೆ ನಮ್ಮ ಮಸಾಲೆ ರೆಡಿ ಮಾಡ್ಕೊಳೋವರೆಗೂ ಇದನ್ನ ನಾವು ಮುಚ್ಚಿ ಒಂದು ಕಡೆ ಇಡೋಣ. ಇದನ್ನು ಪೂರ್ತಿ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಮ್ಯಾರಿನೇಟ್ ಆಗುತ್ತೆ. ನಾವು ಹಾಗೆ ಈ ಕಡೆ ಒಗ್ಗರಣೆ ಹಾಕ್ಕೊಳೋದಕ್ಕೆ ಅಥವಾ ಮಸಾಲೆ ಮಾಡೋವರೆಗೂ ಇದನ್ನು ನಾವು ಮುಚ್ಚಿಡ್ಬೋದು. ಇಲ್ಲಿ ನೋಡಿರಿ, ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. 2 ಇಂಚಷ್ಟು ನಾನಿಲ್ಲಿ ಚಕ್ಕೆ ಮತ್ತು 2 ಲವಂಗ ಹಾಗೆ 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಾಕ್ಕೊಂಡು 1 ಪಲಾವ್ ಎಲೆನ ದೊಡ್ಡದಿತ್ತು, ಹಾಗಾಗಿ ನಾನು 3 ಇದನ್ನ ಪಲಾವ್ ಎಲೆನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ನಾನೀಗ ಇದಕ್ಕೆ ಚೆನ್ನಾಗಿ ಇದನ್ನು ಸ್ವಲ್ಪ ಘಮ ಬರುತ್ತಲ್ಲ, ಒಂದು ಸ್ವಲ್ಪ ಎಣ್ಣೆಲಿ ಹಾಕಿದ್ಮೇಲೆ ಆಮೇಲೆ ನಾವು ದೊಡ್ಡದೊಂದು 2 ಈರುಳ್ಳಿನ ನಾನಿಲ್ಲಿ ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್. ತೀರಾ ಚಿಕ್ಕದಾಗೆ ನಾನು ಹೆಚ್ಚಿಲ್ಲ, ದೊಡ್ಡಕ್ಕೇನೆ ನಾನಿಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಉದ್ದಕ್ಕೆ ಮಾಡ್ಕೊಂಡಾದರೂ ನೀವು ಇಲ್ಲಿ ಹಾಕ್ಕೋಬೋದು. ಹಾಗೆ ನಾನು 2 ಟೊಮೆಟೊ ಹಣ್ಣನ್ನು ಇಲ್ಲಿ ತೊಗೊಂಡು ಒಂಚೂರೇ ಚೂರು ಉಪ್ಪು ಹಾಕ್ಕೊಂಡು ನಾನು ಇದಕ್ಕೆ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಚೆನ್ನಾಗಿ ಬೇಕಲ್ಲ, ಅದಕ್ಕೋಸ್ಕರ ಚೂರು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಈಗ ನಾನು ಟೊಮೆಟೊ ಹಣ್ಣು ಈರುಳ್ಳಿ ಬೆಂದಾದ ನಂತರ ನಾನು ಕಲಸಿಟ್ಕೊಂಡಿದ್ನಲ್ಲ ಆ ಚಿಕನನ್ನು ಇಲ್ಲಿ ಹಾಕಿ ಚೂರು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ಉಪ್ಪು ಹಾಕಿರೋದ್ರಿಂದ ನಾನಿಲ್ಲಿ ಮತ್ತೆ ಉಪ್ಪು ಹಾಕೋಕ್ಕೆ ಹೋಗಿಲ್ಲ. ಹಾಗಾಗಿ ಇದಕ್ಕೆ ನಾನೇನು ನೀರು ಏನನ್ನೂ ಹಾಕಿಲ್ಲ. ನಾನು ಕಲಸಿಟ್ಟುವಂಥ ಚಿಕನನ್ನು ಈ ಟೊಮೆಟೊ ಈರುಳ್ಳಿಗೆ ಹಾಕಿ ಒಗ್ಗರಣೆಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಬೇಕಿಟ್ಕೊಂಡಿದ್ದೀನಿ. ಬರ್ರಿ, ಈ ಕಡೆ ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ 4 ಲವಂಗ ತೊಗೊಂಡಿದ್ದೀನಿ ಫ್ರೆಂಡ್ಸ್. 4 ಲವಂಗ ಹಾಗೆ 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. 1 ಪುಲಾವ್ ಎಲೆ ತೊಗೊಂಡಿದ್ದೀನಿ ಇಲ್ಲಿ. ಇದಕ್ಕೆ ನಾನು ಅಂದರೆ ನಾನೀಗ ಅಲ್ಲೂ ಎಣ್ಣೆಲೂ ಹಾಕಿದ್ದೀನಿ, ಹಾಗಾಗಿ ಇಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ. 5 ರಿಂದ 6 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಹಾಗೆ ಇಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ. ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ, 1 ಕಟ್ಟಷ್ಟು ಪೂರ್ತಿ ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಟ್ಟು ಮೆಂತ್ಯ, ಅರ್ಧ ಕಟ್ಟು ಪುದೀನ ಅಂದರೂ ಅಡ್ಡಿ ಇಲ್ಲ, ಅಷ್ಟು ತೊಗೊಂಡಿದ್ದೀನಿ. ಹಾಗೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಚಿಕನಿಗೂ ಹಾಕಿದ್ವಿ, ಅದಕ್ಕೋಸ್ಕರ ಇದನ್ನು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಾದ ನಂತರ ನೋಡ್ರಿ, ನಮಗೆ ಈ ಚಿಕನ್ ಎಷ್ಟು ಚೆನ್ನಾಗಿ ಕುದಿಯಾಕ ಕುಂತೈತಿ. ಚೆನ್ನಾಗಿದ್ದು ಬೆಂದಾಗೈತೆ ಫ್ರೆಂಡ್ಸ್. ಈಗಾಗಲೇ ಅರ್ಧ ಭಾಗ ಬೆಂದೈತಿ ಚಿಕನ್ನು. ಈಗ ನಾವೇನು ಮಾಡ್ತೀವಿ, ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋವಂಥ ಇನ್ನದು ಮೆಂತ್ಯ ಸೊಪ್ಪು ಅದನ್ನೆಲ್ಲ ರುಬ್ಬಿದ್ನಲ್ಲ, ಅದನ್ನು ನಾನು ಇದಕ್ಕೆ ಹಾಕ್ಕೊತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಅದೇ ನೀರನ್ನು ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತ ಮಿಕ್ಸ್ ಮಾಡ್ಕೊಂಡು ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ನೀವು ಹಾಕ್ಕೋಬೋದು. ಇದನ್ನು ಮತ್ತೆ ನಾನು ಮುಚ್ಚಿ 2 ನಿಮಿಷ ಬೇಯಿಬಿಡ್ತೀನಿ. ಮತ್ತು ನಾನು ಈ ಕಡೆ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. 4 ಗೋಡಂಬಿ ತೊಗೊಂಡಿದ್ದೀನಿ. ನೀವು ಇದು ಆಪ್ಷನಲ್, ಬೇಕಿದ್ರೆ ಕೊಬ್ಬರಿ ಅಷ್ಟೇ ಹಾಕ್ಕೊಂಡಿದ್ರೆ ಹಾಕ್ಕೋಬೋದು. 4 ಗೋಡಂಬಿ ಹಾಕಿದರೆ ಭಾಳ ಟೇಸ್ಟು ಭಾಳ ಚೆನ್ನಾಗಿರ್ತೈತಿ. ಅದಕ್ಕೋಸ್ಕರ ನೀವು ಇನ್ನೂ ಜಾಸ್ತಿ ಕೊಬ್ಬರಿ ಹಾಗೆ ಗೋಡಂಬಿ ಹಾಕ್ಕೊಂಡೋರಿದ್ರು ಹಾಕ್ಕೋಬೋದು. ಇದನ್ನು ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ರಲ್ಲಿ, ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಭಾಳನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಚಿಕನ್ ಮಾತ್ರ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ಭಾಳನೇ ಚೆನ್ನಾಗಿರುತ್ತೆ ಚಿಕನ್ನು, ಟೇಸ್ಟಿಯಾಗಿರುತ್ತೆ. ಈ ರೀತಿ ನಾನೇನು ಮಾಡಿದ್ದೀನಿ, ಇಲ್ಲಿ ಅದನ್ನೆಲ್ಲ ಪೇಸ್ಟನ್ನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ನಾನು ಇಲ್ಲಿ ಹಾಕಿ ಮತ್ತೆ 2 ನಿಮಿಷ ಮುಚ್ಚಿ ಬೇಯಿಸ್ಕೊತೀನಿ. ನೋಡ್ರಲ್ಲಿ, ನೀವು ಈ ಟೈಮಲ್ಲೇ ನೀವು ಉಪ್ಪು ಮತ್ತು ಖಾರ ಏನಾದರೂ ಬೇಕಿದ್ದರೆ ನೀವು ಇದಕ್ಕೆ ಹಾಕ್ಕೋಬೋದು. ಅದನ್ನು ಗೋಡಂಬಿ ಕೊಬ್ಬರಿ ಪೇಸ್ಟ್ ಹಾಕಿ ನಾನು ಅದನ್ನು ಮುಚ್ಚಿಟ್ಕೊಂಡಿದ್ದೀನಿ. ಚೆನ್ನಾಗಿ ನಮ್ಮ ಚಿಕನ್ನು ಬೇಯ್ತಾ ಐತಿ, ಅಷ್ಟೇ ಘಮನೂ ಅಂತ ಐತಿ. ನಾನು ಈ ಟೈಮಲ್ಲಿ ಒಂದು ಸ್ವಲ್ಪ ನಾನು ಚಿಕನ್ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾವಿಲ್ಲಿ ಏಲಕ್ಕಿ ಲವಂಗ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ
ಸ್ವಲ್ಪ ಚಿಕನ್ ಪೌಡ್ರ್ ಮಸಾಲ ಪೌಡ್ರ್ ಹಾಕ್ಕೊಂಡಿನಿ. ಮೇಲೆ ಕಸೂರಿ ಮೇಥಿನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸಿದರೆ ಸೂಪರಾಗಿರುವಂಥ ರುಚಿಕರವಾದಂಥ ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ ಎಲ್ಲದರ ಜೊತೆಗೂ ದೋಸೆ, ಇಡ್ಲಿ ಜೊತೆಗೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಈ ಚಿಕನನ್ನು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಅದು ನಾವು ಸ್ವಲ್ಪ ನಾವು ಗ್ರೀನಾಗೇ ಇರಬೇಕು ಅಂತಂದ್ರೆ ನೀವು ಇಲ್ಲಿ ಒಣ ಖಾರನ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲ ಒಂದು ಸ್ವಲ್ಪ ಈ ರೀತಿ ನಮಗೆ ಟೆಕ್ಸ್ಚರು ಮೇಲೆ ಕೆಂಪದಾಗಿ ಚೆನ್ನಾಗಿ ಕಾಣಿಸುತ್ತಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೋರಿ, ಬೇಡ ಅಂದರೆ ಬರೀ ಹಸಿ ಖಾರದಲ್ಲಿ ನೀವು ಇದನ್ನ ಮಾಡ್ಬೋದು. ರುಚಿಕರವಾದಂಥ ಜ್ಯೂಸಿಯಾಗಿರುವಂಥ ನಮ್ಮ ಚಿಕನ್ ರೆಡಿ ಆಗೈತಿ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂದಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಒಳ್ಳೊಳ್ಳೆ ರುಚಿಕರವಾದಂಥ ಅಡುಗೆಯೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.